ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಇವತ್ತು ಬಂದ್ಬಿಟ್ಟು GT ಮತ್ತು KKR ಮ್ಯಾಚ್. KKR ಅಂತೂ ಕಳ್ಕೋಗುತ್ತೆ, GT ಅಂತೂ ಗೆಲ್ಲುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತೀನಿ ನಿಮಗೆ. ಖಂಡಿತವಾಗ್ಲು ಯಾಕೆ ಅಂದ್ರೆ ಗುಜರಾತ್ ಅಲ್ಲಿ ಗುಜರಾತ್ ಟೈಟನ್ಸ್ ಮ್ಯಾಚ್ ಆಡುತ್ತೆ. ಅವ್ರು ಹೋಮ್ ಗ್ರೌಂಡ್ ಅಲ್ಲಿ ಆಗುತ್ತೆ. ಇವ್ರು ಕೋಲ್ಕತ್ತಾದಲ್ಲಿ ಆಡಿ ಹೋಮ್ ಗ್ರೌಂಡ್ ಕಲ್ಕತ್ತಾದಲ್ಲಿ KKR ಗೆಲ್ಲಲ್ಲ ಇನ್ನ ಮ್ಯಾಚ್. ಇನ್ನು ಅವೇ ಮ್ಯಾಚ್ ಗೆಲ್ಲಕ್ಕಾಗುತ್ತೆ ಅವ್ರಿಗೆ? ಬೇರೆ ಸ್ಟೇಡಿಯಂಗೆ ಹೋಗಿ ಗೆಲ್ಲಕ್ಕಾಗುತ್ತಾ? ಖಂಡಿತವಾಗ್ಲೂ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ RCB ಟ್ರೋಲ್ ಮಾಡಿದ್ದಲ್ಲ, 49 ಕಾಲ್ಔಟ್ ಆಗ್ಯಾರ ಹಾಗೆ ಈಗ ಅಂತ. ಇವಾಗ ಅವ್ರ ಗುಂಡಿನ ಅವರೇ ತೋಡ್ಕೊಂಡಿದ್ದಾರೆ. ಇನ್ನೊಬ್ಬ ಟೀಮ್ ಟ್ರೋಲ್ ಮಾಡೋದಲ್ಲ. ಇವಾಗ ಗೆಲ್ದು ತೋರ್ಸ್ರಿ. RCB ಟಾಪ್ ಅಲ್ಲಿ ಇದೆ, ನೀವು ಬಾಟಮ್ ಅಲ್ಲಿ ಇದ್ರ. ದಿಸ್ ಇಸ್ ದ ತಾಕತ್ ಆಫ್ RCB. ಖಂಡಿತವಾಗ್ಲು ಒಬ್ಬರನ್ನ ಹೀಯಾಳಿಸಬಾರ್ದು, ಒಬ್ಬರನ್ನ ಆಡ್ಕೋಬಾರ್ದು ಅನ್ನೋದಕ್ಕೆ ಇದೇ ರೀಸನ್. ಸರಿಯಾದ ಪಾಠ ಕಲಿಸ್ತಾ ಇದ್ದಾರೆ ಅನ್ಸುತ್ತೆ ಖಂಡಿತವಾಗ್ಲು. ಇನ್ನು ಅದೇ ರೀತಿಯಾಗಿ ಈ ಟೀಮ್ ಬಗ್ಗೆ ಮಾತಾಡಬೇಕಂದ್ರೆ ಆಲ್ಮೋಸ್ಟ್ ಆಲ್ ಲಾಸ್ಟ್ ಒಂದು ಮ್ಯಾಚ್ ಅಲ್ಲೇ CSK ಮೇಲೆ ತುಂಬಾ ಚೇಂಜಸ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇತ್ತು KKR ಮೇಲೆ. ಆದ್ರೆ ಅವ್ರು ಮಾಡಲಿಲ್ಲ. ಹಾಳಾಗೋಗ್ಲಿ ಖಂಡಿತವಾಗ್ಲು. ಯಾಕೆ ಅಂದ್ರೆ ಆ ಟೀಮಲ್ಲಿ ಫಿಲೆಲನ್ ಆಡ್ತಾ ಇಲ್ಲ, ಕ್ಯಾಮ್ರಾನ್ ಗಿರಿನ್ ಆಡ್ತಾ ಇಲ್ಲ, ರಿಕು ಸಿಂಗ್ ಆಡ್ತಾ ಇಲ್ಲ. ಮಿಡ್ಲ್ ಆರ್ಡರ್ ಯಾರ್ಯಾರು ಒಬ್ರು ರಘುವಂಶಿ ಒಬ್ರು ಆಡೋದೊಂದು ಬಿಟ್ರೆ ಬೇರೆ ಯಾರು ಆಡ್ತಾನೆ ಇಲ್ಲ. ಆದ್ರೂ ಅವ್ರನ್ನೇ ಆಡಿಸ್ತಾ ಇದಾರೆ. ಯಾವ ಕಾರಣಕ್ಕೆ ಆಡ್ತಾರೋ ಒಂದು ಗೊತ್ತಿಲ್ಲ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಸೋಲು ಖಚಿತ. ಕಲ್ಕತ್ತಾಗೆ ಸೋಲು ಖಚಿತ ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲು. ಇನ್ನು ಅದೇ ರೀತಿಯಾಗಿ ಮಾತಾಡಬೇಕು ಇದು ಟೀಮ್ ಬಗ್ಗೆ ಅಂದ್ರೆ ಪ್ಲೇಯಿಂಗ್ ಲೆವೆನ್ ಯಾರಿದೆ, ಎಲ್ಲಿ ಆಗುತ್ತೆ, ಏನಾಗುತ್ತೆ, ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ ಅಂತ ಎಲ್ಲದ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಖ್ಯವಾಗಿ ಸೋತಿರೋರು ಸೋಲ್ತಾನೆ ಇರ್ತಾರೆ ಗುರು, ಆಯ್ತಾ? ಈ IPL ಅಲ್ಲಿ ಅಷ್ಟೇನೆ. ಯಾರು ಸೋಲ್ತಾ ಇರ್ತಾರೋ ಅವ್ರು ಸೋಲ್ತಾನೆ ಇರ್ತಾರೆ ಖಂಡಿತವಾಗ್ಲು. ಆ ರೀತಿ ಆಗುತ್ತೆ. ಇನ್ನು ಈ ಟೀಮ್ ಬಗ್ಗೆ ಮಾತಾಡಬೇಕು, ಇದ್ರ ಬಗ್ಗೆ ನಾವು ಹೇಳಬೇಕು ಅಂದ್ರೆ ಖಂಡಿತವಾಗ್ಲು ಮೈ ಪ್ರಿಡಿಕ್ಷನ್ ಇಸ್ 100% GT ಗೆಲ್ಲುತ್ತೆ ಅಂತ. ಬಟ್ ನೋಡೋಣ, ಕ್ರಿಕೆಟ್ ಯಾವಾಗಲೂ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟೆಡ್ ತುಂಬಾ ನಡೀತಾ ಇರ್ತವೆ, ಸರಿನಾ? ಇನ್ನು ಅದೇ ರೀತಿಯಾಗಿ ಯಾವತ್ತು ಇವತ್ತು KKR GT ಮ್ಯಾಚ್ ಇದೆ. April 17 7:30 ಸ್ಟಾರ್ಟ್ ಆಗುತ್ತೆ. ಗೊತ್ತಿರೋ ವಿಷಯನೇ. ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ ಆಗುತ್ತೆ ಮ್ಯಾಚ್. ಈ ಪಿಚ್ ಕೂಡ ಆಲ್ಮೋಸ್ಟ್ ಆಲ್ ಏನಾಗುತ್ತೆ, ಈ ಗ್ರೌಂಡ್ ಏನಿದೆ ಆಲ್ಮೋಸ್ಟ್ ಆಲ್ ಚೇಜಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಚೇಜಿಂಗ್ ಅಲ್ಲೇ ವಿನ್ ಆಗೋದು, ಅತಿ ಹೆಚ್ಚಾಗಿ ಚೇಜಿಂಗ್ ವಿನ್ ಆಗ್ತಾರೆ ಈ ಒಂದು ಇದರಲ್ಲಿ. ವಾಟ್ ಎಕ್ಸ್ಪೆಕ್ಟ್ ದಿ ಕ್ಲಿಯರ್ ಸ್ಕೈ, ಟೆಂಪರೇಚರ್ ಸ್ಕೋರಿಂಗ್ ಆನ್ ಟು ಟೆಂಪರೇಚರ್ ಅಂತ ಸಖತ್ತಾಗಿ ಆಟ ಆಗ್ತಾ ಇದೆ. ಕ್ಲಿಯರ್ ಸ್ಕೈ ಇದೆ, ಮಳೆ ಗಿಳೆ ಅಂತ ಏನು ಬರಂಗಿಲ್ಲ ಗುರು. ಆರಾಮಾಗಿ 7:30 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು, ಸರಿನಾ? ಇದು ಓನ್ಲಿ ಗೇಮ್ಸ್ ಅಟ್ ವೆನ್ GT ವಿನ್ ಅಕಾನ್ಸ್ಟೆಂಟ್ಲಿ ಕ್ಲೋಸ್ ಓವರ್ಲಾಕಿಂಗ್ RR in 210 ದಿಸ್ ಕಂಡೀಷನ್ಸ್ ಫೇವರ್ ರನ್ ಸ್ಕೋರಿಂಗ್ ಅಗೈನ್. ಇಲ್ಲಿ 210 ರನ್ ನೋಡ್ತಿದ್ರು ಅವರು, ಬಟ್ ಚೇಂಜ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಹತ್ರ ಹೋಗಿತ್ತು, ಬಟ್ ಸೋತ್ರು. ಆಕ್ಚುಲಿ ಅದು ಗೆದ್ದಂಗೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೋತ್ರು ಅಷ್ಟೇ GT ಅವರು. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಖಂಡಿತವಾಗ್ಲು ನೀವು 210 220 ಸ್ಕೋರ್ ಹೊಡೆದ್ರು ಕೂಡ ಗೆಲ್ಲೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಅದ್ರಲ್ಲಿ KKR ಅಂತ ಎಕ್ಸ್ಪೆಕ್ಟ್ ಮಾಡಕ್ ಹೋಗಬೇಡಿ. ಆ ಸ್ಕೋರ್ ಹೊಡೆಯೋ ಬ್ಯಾಟ್ಸ್ಮನ್ ಯಾರು ಇಲ್ಲ, ಅದರಲ್ಲಿ ಯಾರು ಆಡೋದು ಇಲ್ಲ, ಸರಿನಾ? ಆ ರೀತಿ ಇದೆ ಟೀಮು. ಆದ ಕಾರಣ ಈ ರೀತಿ ಇದೆ. ಇದೊಂಥರ ಬ್ಯಾಟಿಂಗ್ ಪಿಚ್ ಗುರು ಅಂತ ಹೇಳ್ಬೋದು, ಸರಿನಾ? ಇನ್ನು ಇದರಲ್ಲಿ 4 ಸಲ ಇವರು ಮುಖಾಮುಖ ಆಗಿದ್ದಾರೆ, ಹೆಡ್ ಟು ಹೆಡ್ ಆಗಿದ್ದಾರೆ. ಅದರಲ್ಲಿ 3 ಸಲ GT ಗೆದ್ದಿದೆ, ಒಂದೇ ಸಲ ಮಾತ್ರ KKR ಗೆದ್ದಿದೆ, ಸರಿನಾ? ಬಟ್ KKR ವಿಲ್ ಟೇಕ್ ಇನ್ಸ್ಪಿರೇಷನ್ ಅಲೋನ್ ಇಸ್ ವೆರಿ ವೆನು. 2023 ಇವರು ರಿಕು ಸಿಂಗು 5 6 ಹೊಡೆದು ಇದರಲ್ಲೇ ಗೆಲ್ಸಿದ್ರು ಅಂತ ಹೇಳ್ತಾ ಇದಾರೆ. ಯಾರ್ಯಾರ ಗುರು ನಮ್ಮ ಹೇಳಿದಾರಲ್ಲ ಅವ್ರಿಗೇನೆ ಹೊಡೆದಿದ್ರು, 5 6 ಗೆದ್ದಿದ್ರು, ಸರಿನಾ? ಫೈನಲ್ ಓವರ್ ಅಲ್ಲಿ ಆ ಮ್ಯಾಚ್ ಅಲ್ಲಿ ಅವತ್ತು ಆಡಿದ್ ಬಿಟ್ರೆ ಮತ್ತು ರಿಕು ಸಿಂಗ್ ಯಾವತ್ತಾಡಿದ ನೋಡೇ ಇಲ್ಲ. ಆ ರೀತಿ ಬ್ಯಾಟಿಂಗ್ ಮಾಡ್ತಾ ಇದಾರೆ ಅವರು, ಸರಿನಾ? ಇನ್ನು ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಮತೀಶಾ ಪತಿರಾಣ ಅವರು ಇನ್ನೂ ಗಾಯ ಇದೆ, ಬಟ್ ಇನ್ನೂ ಆಡೋಕ್ಕಿನ್ನ ಚಾನ್ಸಸ್ ಇಲ್ಲ ಅಂತ ಅನ್ಸುತ್ತೆ. ವರ್ಕೌಟ್ ಮಾಡ್ತಾ ಇದಾರಂತೆ, ಆದ್ರೂ ಕೂಡ ಆಡೋ ಚಾನ್ಸಸ್ ಅಂತೂ ಖಂಡಿತವಾಗ್ಲೂ ಇಲ್ಲ. ರಹಾನೆ ಸ್ಟ್ರೈಕ್ ರೇಟ್ ತುಂಬಾ ಕಡಿಮೆ ಆಗ್ತಾ ಇದೆ, 64-86 ಔಟ್ ಆಗ್ತಾ ಇದಾರೆ. ಬಟ್ ಈ ಸಲ ಕೂಡ KKR ಅಲ್ಲಿ ಸುನಿಲ್ ನಾರಾಯಣ್ ಓಪನ್ ಆಗಿ ಬರಬಹುದು ಅಂತೆಲ್ಲ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲು. ನೋಡೋಣ ಏನೆಲ್ಲ ಆಗುತ್ತಂತ. ಈ ಪಿಕ್ಚರ್ ಕೂಡ ಸ್ಪಿನ್ ಸಖತ್ತಾಗಿ ವರ್ಕೌಟ್ ಆಗುತ್ತೆ, ನೋಡೋಣ ಏನ್ ಮಾಡ್ತಾರಂತ. ಇನ್ನು ಅದೇ ತಗೊಂಡ್ರೆ ಈ ಸಲ ಆಲ್ಮೋಸ್ಟ್ ನಂಗೆ ಅನ್ಸುತ್ತೆ ಏನಂತ ಅಂದ್ರೆ ಫೀಲ್ಡನ್ನ ಕುಂದ್ರಿಸ್ತಾರೆ ಅಂತ. ಯಾಕಂದ್ರೆ ಅವ್ರಿಗೂ ಚಾನ್ಸ್ ಕೊಟ್ಟು ಸಾಕಾಯ್ತು. ಒಂದು ಮ್ಯಾಚ್ ಆಡ್ತಾ ಇಲ್ಲ, ಸಾಕು ಪುಣ್ಯಾತ್ಮ ನೀನು ಆಡಿ ಸಾಕು ಅಂತೇಳಿ ಕುಂದ್ರಿಸಬಹುದು. ರಹಾನೆ ಸುನಿಲ್ ನಾರಾಯಣ ಓಪನರ್ ಆಗಿ ಬಂದ್ರೆ ಟೈಮ್ಸ್ ರಿಫೈಡ್ 1 ಬರ್ತಾರೆ. ರಘುವಂಶಿ, ಕ್ಯಾಮ್ರಾನ್ ಗ್ರೀನು,
ಕೆಮ್ರಾನ್ಗೆ ಮತ್ತೆ ಅದು ಕಾಡಿಸ್ತಿರು. ರಿಕು ಸಿಂಗ್, ರವಂ ಪೋಲು, ರಮಣದೀಪ್, ಅಕುಲ್ ರಾಯ್, ಓಯಬರೋರ, ಕಾರ್ತಿಕ್ ತಾಯ್ಗೆ, ವರುಣ್ ಚಕ್ರವರ್ತಿ ಇವರು ಒಂದು KKR ಟೀಮ್ ಆಗಿರಬಹುದು, ಆಡಿಸಬಹುದು ಅಂತ ಅನಿಸ್ತಾ ಇದೆ. ಸರಿನಾ? ಇನ್ನು ಅದೇ ರೀತಿಯಾಗಿ GT ತಗೊಂಡಾಗ GTಯಲ್ಲಿ ಇಂಜುರಿ ಏನು ಕಾಣ್ತಾ ಇಲ್ಲ, ಅಷ್ಟೊಂದೇನೋ ಅದೇನಿಲ್ಲ. ಬಟ್ ಪ್ಲೇಯಿಂಗ್ ಲೆವೆಲ್ ಅಂತ ತಗೊಂಡಾಗ ಇವರು ಸೇಮ್ ಟೀಮ್ ಆಡಿಸ್ಬೋದು ನನಗೆ ಅನ್ಸಿದ ಮಟ್ಟಿಗೆ. ಮೋಸ್ಟ್ಲಿ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಜಾಸ್ ಬಟ್ಲರ್, ವಾಷಿಂಗ್ಟನ್ ಸುಂದರ್, ಫಿಲಿಪ್ಸ್, ಶಾರುಖ್ ಖಾನ್, ರಾಹುಲ್ ತ್ರಿಪಾಠಿ, ರಾಶಿದ್ ಖಾನ್, ಕಸಿಗೋ, ರಬೋಡಾ, ಅಶೋಕ್ ಶರ್ಮಾ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ ಇವರು ಪ್ಲೇಯಿಂಗ್ ಲೆವೆಲ್ ಆಡ್ತಾರೆ GT ಟೀಮ್ ಅಂತ ತಗೊಂಡಾಗ. ಖಂಡಿತವಾಗ್ಲೂ ಟೀಮ್ ಕಂಪೇರ್ ಮಾಡ್ಕೊಂಡ್ರೆ ನೋ ಡೌಟ್ ಸಂಬಂಧನೇ ಇಲ್ಲ, GTಗಿಂತ ಸ್ಟ್ರಾಂಗ್ ಇದೆ. ಪ್ಲೇಯರ್ಸ್ ನೋಡಿದ್ರೆ ಮಾತ್ರ KKR, ಬಟ್ ಅದರಲ್ಲಿಲ್ಲ ಪ್ಲೇಯರ್ಸು ಯಾರು ಫಾರ್ಮ್ ಅಲ್ಲಿ ಇಲ್ಲ, ಅದೇ ಮೈನಸ್ ಆಗ್ತಾಯಿದೆ ಅವ್ರಿಗೆ. ಆದ ಕಾರಣ ಇವತ್ತು ಫೇವರೇಟ್ ಅಂದರೆ GTನೇ ಗೆಲ್ಲುತ್ತೆ ಅಂತ ಹೇಳ್ತಾರೆ. ನೋಡೋಣ ಇವತ್ತೇನಾದರೂ 5 ಮ್ಯಾಚ್ ಸೋತ್ ಮೇಲೆ ಅಕೌಂಟ್ ಏನಾದರೂ ಓಪನ್ ಮಾಡ್ತಾರಾ ಕಲ್ಕತ್ತಾದವ್ರು ಅಂತೆಲ್ಲ ನೋಡೋಣ. ಹಾಗೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.